ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಿನ್ನೆ ಕರಾಟೆ ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ನನ್ನ ಮಗಂದು ಟೂರ್ನಮೆಂಟ್ ಇತ್ತು, ಅಲ್ಲಿಗೆ ಹೊರಟಿದ್ವಿ. ಬಟ್ ನಾವು ಹೋಗೋಷ್ಟೊತ್ತಿಗೆ ಅವರೆಲ್ಲ ನಮ್ಮನ್ನು ಬಿಟ್ಟೇ ಹೋಗ್ಬಿಟ್ಟಿದ್ರು. ಅದನ್ನೇ ಮಾತಾಡ್ಕೊಂಡು ತಿಂಡಿ ಮಾಡ್ತಾಯಿದ್ವಿ. ಬೆಳಗ್ಗೆ 4:15ಗೆ ಎದ್ದು ಹೋಗಿದ್ದೀವಿ, ಆದರೂ ನಮ್ಮನ್ನು ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಅವರು. ಆಮೇಲೆ ಹೆಂಗೋ ಕಷ್ಟಪಡ್ಕೊಂಡು ನಮ್ಮ ಫ್ರೆಂಡ್ ಅವ್ರದ್ದು ಕಾರ್ ಸಿಕ್ತು, ಹೆಂಗೋ ಅವ್ರ ಕಾರ್ನಲ್ಲಿ ಅವನನ್ನು ಕಳಿಸಿದ್ದಾಯ್ತು. ನಾನು ಫುಲ್ಲು ಸ್ವಿಟ್ಜರ್ಲೆಂಡ್ ತರ ಆಗಿದೆ ಅಂತ ತೋರಿಸಿದ್ರು. ಸಖತ್ತಾಗಿ ಬಂದಿತ್ತು ಮಳೆ. ನಾವು ಎಷ್ಟು ಶಾರ್ಟ್ ಟೈಮಿಗೆ ಓಡೋಗಿದೀವಿ, ಅಷ್ಟು ಬೇಗ ಆಗ್ಲೇ ಬಸ್ ಹೋಗ್ಬಿಟ್ಟೈತೆ. ಆ ಹುಡುಗ ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ಇಲ್ಲ, ನಾವು ಕರೆಕ್ಟ್ ಆಗಿ ಹೊರಟ್ವಿ. ನಾನು ಅವನಿಗೆ ಹೇಳ್ದೆ, ನಾವು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಕುತ್ಕೊಬೇಕಾಗುತ್ತೆ, ನೀನೊಂದ್ ನಿಮಿಷ ನೀನ್ ಹೊರಡುವಾಗ ನನಗ್ ಫೋನ್ ಮಾಡು ಅಂತ. ಅವನೇನ್ ಮಾಡವನೆ, ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಫೋನ್ ಮಾಡವನೆ. ಅದಕ್ಕೆ ನಾವು ಹೋಗೋಷ್ಟು ಟೈಮ್ ಆಯ್ತು. ಸರಿ ಬಿಡು, ಹೋಗ್ಲಿ, ಇವಾಗ ಬಸ್ಸಲ್ಲಿ ಹೋಗಿಲ್ಲ ಅಂದ್ರೆ ಕಾರಲ್ಲಿ ಹೋದ ಅಷ್ಟೇ. ಅಲ್ಲಿಂದ ಬಿಟ್ಟು ಬಂದು 4:15 ಎದ್ವಿ. ಪ್ರಯೋಜನ, 4:15 ಎದ್ದು 5:15 ಅಷ್ಟೊತ್ತಿಗೆ ರೆಡಿ ಆಗಿ 5:15 ಅಲ್ಲಿಗೆ ಹೋದ್ರು ಆಗ್ಲಿಲ್ಲ ಅವನ ಹತ್ರ ಹೋಗಕ್ಕೆ. ಫೈನಲ್ಲಿ ಕಾರಲ್ಲಿ ಕಳಿಸ್ಬಿಟ್ಟು ವಾಪಸ್ ಬಂದಿದ್ದಾಯ್ತು. ಕಾರಲ್ಲಿ ಒಟ್ಟು 7 ಜನ. ಅದೇ ಅವ್ರ ಇನ್ನೊಬ್ರು ಅಲ್ಲೇ ಟೂರ್ನಮೆಂಟಿಗೆ ಬರ್ತಾರೆ, ಅವರಿಬ್ರು ಹೆಣ್ಮಕ್ಳಂತೆ. ಹೆಣ್ಮಕ್ಳಲ್ವಾ, ಅವ್ರನ್ನ ಕಳ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಹೋಗ್ತಾ ಇದಾರಂತೆ. ಅವ್ರೂ ಹೇಮಾ ಮನೆಯವರು. ರೊಟ್ಟಿ ಮಾಡಿದ್ದೀನಿ, ಇನ್ನೇನು ಅವನಿಗೆ ಕಾಲೇಜಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದ ತಕ್ಷಣನೇ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಎಲ್ಲ ಮುಗಿಸಿ ಇವಾಗ ಅಡುಗೆಗೆ ಶುರು ಮಾಡಬೇಕು. ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಇವ್ರಿಗೆ 7:15ಗೆ ರೆಡಿ ಆಗಿಬಿಡ್ಬೇಕು. ಇವನು ನೋಡಿ ಯಾವ ಥರ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನಮ್ಮ ಜಮೀನ್ದು ರೋಟ್ರಿ ಓಡಿಸೋಣ ಅಂತ ಬಂದಿದ್ದೀವಿ. ಹಾಸನಿಂದ ಬೆಂಗಳೂರು ಹತ್ರ ಬರಬೇಕು. ನಾವು ಬರ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ, ನಾವಿದ್ದರೆ ಮಾತ್ರ ಎಲ್ಲ ಕೆಲಸ ಆಗೋದು. ಎಲ್ಲಿ ಅಲ್ಲಿ ಬೈಕ್ ಹೋಗುತ್ತಾ? ಹ್ಞೂ, ಬನ್ನಿ. ನಾವಿದ್ದರೆ ಮಾತ್ರ ಆಗೋದು, ನಾವಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ನಾವಿದ್ದರೆ ಮಾತ್ರ ಮಾಡೋದು, ನಾವಿಲ್ಲ ಅಂದರೆ ಮಾಡಲ್ಲ. ಗೊತ್ತಿಲ್ಲ. ಇವತ್ತು ಫಸ್ಟ್ ಟೈಮು. ಹೋದ ಸರಿ ಬೆಳೆ ಮಾಡಿದ್ವಿ ಜೋಳ, ಈ ಸರಿನೂ ಮತ್ತೆ ಜೋಳನೇ ಹಾಕಬೇಕು. ಅದಕ್ಕೆ ರೋಟ್ರಿ ಒಡಿಸ್ಬೇಕಲ್ಲ. ನೆನ್ನೆ ಎಲ್ಲ ಒಂದು ಹದ ಮಳೆ ಆಗಿದೆ, ಈ ಕಡೆ ಸ್ವಲ್ಪ ಗಟ್ಟಿಯಾಗಿತ್ತು ಭೂಮಿ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಒಡಿಸಿರಲಿಲ್ಲ. ಈಗ ಮಳೆ ಆಗಿದೆ, ಸೊ ರೋಟ್ರಿ ಒಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬೆಳಿಗ್ಗೆ 9 ಗಂಟೆಗಾಗಲೇ ನಮ್ಮೂರಲ್ಲಿದ್ದೀವಿ. ಇವಾಗ ಹೋಗ್ತಾಯಿದ್ದೀವಿ. ಅಪ್ಪ, ನನಗೂ ಸ್ವಲ್ಪ ಬೆನ್ನು ನೋವು ಜಾಸ್ತಿ ಇದೆ. ಬೆನ್ನು ನೋವಿದೆ, ಕಾಲು ನೋವಿದೆ. ಏನು ಮಾಡೋದು? ಯಾವುದೇ ನೋವಿದ್ರೂ ದುಡಿಮೆ ಮಾತ್ರ ನಿಲ್ಲಿಸೋ ಹಾಗಿಲ್ಲ, ದುಡಿಮೆ ಮಾಡ್ತಾನೆ ಇರಬೇಕು. ಜೀವನ ನಡೆಯೋದೇ ಅದರಲ್ಲಲ್ವಾ. ಜೀವನ ಇದ್ಬಿಟ್ರೆ ಜೀವನ ಇದೆಯಾ? ಇದು ಬಿಟ್ಟರೆ ಜೀವನನೇ ಇಲ್ಲ. ಕೆಲಸ ಮಾಡ್ತಾಯಿರಿ, ಎಂಥ ನೋವಿದ್ರೂ ಮರೆತು ಕೆಲಸ ಮಾಡ್ತಾಯಿರಿ. ಇಷ್ಟೇ ನಮ್ಮ ಜೀವನ ಆಗಿಬಿಟ್ಟಿದೆ. ಸೊ ಇವತ್ತು ಶುರು ಮಾಡ್ತಾಯಿದ್ದೀವಿ. ದೇವ್ರ ದಯದಿಂದ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು. ಹಳ್ಳಿ ಸೊಬಗು ಎಷ್ಟು ಚಂದ, ಎಷ್ಟು ದೊಡ್ಡ ದೊಡ್ಡ ಮರಗಳು. ಮರಗಳು ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಅಂದರೆ. ಪೇಪರು ಪೆನ್ ಎಲ್ಲ ತಂದಿರಿ. ಓ, ಟೈಮಿಂಗ್ಸ್ ಬರ್ಕೊಳಕ್ಕ. ಶಾಬಾಷ್. ಅಂತೂ ನನ್ನ ಮಾತು ಕೇಳಿದ್ರಲ್ಲ, ಅದೇ ಖುಷಿ ನನಗೆ. ಹೋದ ಸರಿ ಅಂತೂ ನನಗೆ 5,000-6,000 ರೂಪಾಯಿ ಲಾಸ್ ಮಾಡಿಟ್ರಿ. ಹ್ಞೂ, ಏನು ಬದಲೇ. ಅದಕ್ಕೆ ಇವತ್ತು 1,000 ಲಾಸ್ ಆದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನಾನು ಬಂದರೆ ಮಾತ್ರ ನಮ್ಮ ಮನೆ ಕೆಲಸಗಳು ನೆಟ್ಟಗಾಗೋದು. ನಾನು ಬರಲಿಲ್ಲ ಅಂದರೆ ಯಾವ ಕೆಲಸನೂ ನೆಟ್ಟಗಾಗೋದೇ ಇಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ನಮ್ಮೊಂಥರ ಒನ್ ವುಮನ್ ಆರ್ಮಿ ಇದ್ದಂಗೆ. ನಾವು ಬಂದರೆ ಮಾತ್ರ ಎಲ್ಲ ಪರ್ಫೆಕ್ಟಾಗಿ ಕೆಲಸಗಳು ಆಗೋದು. ಏನು ಮಾಡೋದು? ಇಲ್ಲಿ ಯಾರೋ ಬೆಂಕಿ ಹಾಕ್ಬಿಟ್ಟವ್ರಲ್ಲ. ರೋಟ್ರಿ ಹೊಡಿತಾವ್ರೆ. ಬೆಳ್ಳಕ್ಕಿಗಳು ನೋಡಿ ಅಲ್ಲಿ ಎಷ್ಟೊಂದು ಬಂದಿದ್ದಾವೆ. ಕಾಳುಗಳೇನಾದರೂ ಬಿದ್ದಿದ್ರೆ, ಹುಳುಗಳೇನಾದ್ರೂ ಇದು ಮೇಲ್ಗಡೆ ಏನಾದ್ರು ಬರ್ತಿದ್ರೆ ಅದನ್ನೆಲ್ಲ ತಿಂತಾ ಇದ್ದಾವೆ. ಇದೆಲ್ಲನೂ ನಮಗೆ ಹಳ್ಳೀಲಿ ಬಂದರೆ ಮಾತ್ರ ನೋಡೋಕೆ ಸಿಕ್ಕೋದು.
ನಾವು ಸಿಟಿಲಿ ಇರ್ತೀವಿ, ಏನು ನೋಡೋಕ್ಕೆ ಸಿಕ್ಕಲ್ಲ. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ತನಕ ಇರಲೇ ಇಲ್ಲ, ಇವೆಲ್ಲ ಎಲ್ಲಿದ್ವು ಅಂತಲೇ ಗೊತ್ತಿಲ್ಲ. ಈಗ ಇನ್ನು ಶುರು ಮಾಡಿ ಇನ್ನೇನು ಹೊಡಿದೆ. ರೋಟ್ರಿ ಆನ್ ಆಗಿ ಸ್ವಲ್ಪ ಹೊತ್ತಾಗಿದೆ, ಒಂದು 5ರಿಂದ 10 ನಿಮಿಷ ಆಗಿದೆ. ಎಷ್ಟು ಬೆಳ್ಳಕ್ಕಿಗಳು ಬಂದಿದ್ದಾವೆ. ನಾನಿಲ್ಲಿ ಸುಮ್ಮನೆ ಮರದ ನೆರಳಲ್ಲಿ ಕೂತಿದ್ದೀನಿ. ಬಟ್ ನೋಡ್ಕೊಳ್ಳೋಕ್ಕೆ ಬೇಕೇ ಬೇಕಲ್ಲ, ಕೆಲಸ ಮಾಡೋರು ಬೇರೆ ಇದ್ರೂ ನೋಡ್ಕೊಳ್ಳೋಕ್ಕೆ ಒಬ್ಬರಾದರೂ ಬೇಕು. ಒಂದೆರಡೇನ ಸಿಕ್ಕಿದ್ದು? ಕಿಡಿಕಿಳಿ ಕೆಳಗಡೆ ಬಿದ್ದಿತ್ತ? ಇದೇನಾದ್ರೂ ತಿನ್ಲಾ? ಟೇಸ್ಟ್ ಮಾಡಿ ನೋಡ್ಲಾ? ಹುಣಸೆ ಹಣ್ಣು ತಿನ್ನಿ, ಹುಣಸೆ ಮರದಲ್ಲಿ ನೋಡಿ ಎಷ್ಟು ಹುಣಸೆ ಹಣ್ಣವೆ. ಅಪ್ಪ ಇದನ್ನ ಮಡ್ಕೊಂಬೋದಪ್ಪ ಎಲ್ಲನೂ. ಅಕ್ಕಪ್ಪ ಇದನ್ನದ್ರೊಳಗೆ ನಂಗೆ ಕೈಲಿ ಆಗ್ತಿಲ್ಲ ತಿನ್ನಕ್ಕೆ. ಸ್ವೀಟ್ ಏನೋ ಇದೆ ತಿನ್ನಕ್ಕೆ, ಹುಳಿ ಸಖತ್ತು. ಏನು ಇದಾಯ್ತಾ? ಅದ್ರ ಲೇಟು, ತುಂಬಾ ಲೇಟ್ ಆಯ್ತಲ್ವಾ? ಲೇಟ್ ಆಗುತ್ತೆ, ಒಡೆಯೋದೇ ಹಂಗೆ ಲೇಟು. ಮೇಲೆ ಎಷ್ಟು ಫ್ಲಾಟ್ ಆಗೋಯ್ತಲ್ವಾ? ರೋಟ್ರಿ ಒಡ್ಸಿದ್ಮೇಲೆ ಎಷ್ಟು ಫ್ಲಾಟ್ ಆಗೋಯ್ತು ನೋಡು. ಅಲ್ಲ ಅಲ್ಲಿ ನೋಡಲ್ಲಿ, ಆ ಟ್ರ್ಯಾಕ್ಟರ್ ಇಂದನೇ ಹೋಯ್ತಾವ ಬೆಳ್ಳಕ್ಕಿ. ಒಂದೇ ಟ್ರ್ಯಾಕ್ಟರ್ ಇಂದನೇ ಹೋಗ್ತಾ ಇದಾವೆ. ಇಷ್ಟು ಹುಣಸೆ ಹಣ್ಣು ಸಿಕ್ತಾ? ಹುಣಸೆ ಹಣ್ಣು ಇಷ್ಟು ಸಿಕ್ಕದು. ಒಂದು ಚೀಲ ಆಯ್ತವ ಬಂದ್ರೆ. ಮರದಲ್ಲೆಲ್ಲ ಫುಲ್ ಇದಾವೆ. ಹ್ಞೂ, ಕರ್ಕ ಬಂದ್ಬಿಟ್ಟತ್ತ ಒಂದು ದಿವಸಕ್ಕೆ ಅಡಿಕೆ ಬಿಡೋದು. ಹಾಂ, ಏನಕ್ಕೆ ಇದು? ಯಾರಪ್ಪ ಇಲ್ಲಿ ಬೆಂಕಿ ಹಾಕಿರೋರು? ಯಾಕೆ? ಸರಿಯಾಗಾದ್ರೂ ಮಾಡಿದ್ದೀರಾ? ಅರ್ಧಂಬರ್ಧ ಮಾಡಿದ್ದೀರಾ? ಹಾಂ, ಮರ ಯಾರೋ ಬೆಂಕಿ ಹಾಕಿದ್ರು, ಅಲ್ಲಿ ಮಣ್ಣೆಲ್ಲ ಎಳೆದ ಜೇಸಿ ಬಂದುಬಿಟ್ರೆ ಅಷ್ಟು ಮಣ್ಣು ಎಳೆದು ಒಂದೇ ಇಷ್ಟೇ ಮಾಡಿಸ್ಕೊಳ್ಳೋಣ ಹೇಳ್ತಿದ್ದಪ್ಪ. ಬಿಡ್ಬೇಕು. ಯಾವತ್ತು ಕರೆಸ್ತಾರೆ ಕೇಳಂತ ತಡಿ. ಇಷ್ಟೇ ದಪ್ಪ ದಿಂಡು ಬಿಡ್ಬೇಕು. ಬಿಟ್ಬಿಟ್ಟು ಬದ ಒಂಚೂರು ಸಾಕು. ಏನು ಇಷ್ಟಿಷ್ಟ ಬದ ಬಿಡ್ತಾರ? ಆ ಕಡೆ ಬಿಟ್ಟಿತ್ತಲ್ಲ ಬದ, ಅಷ್ಟೇ ಸಾಕು. ಎಲ್ಲ ಎಳ್ಕೊಂಡು ಅದೇ ತಕ್ಷಣ ಅಂದ್ರೆ ಏನ ಬರುತ್ತೆ. ಇದು ಸುಮ್ಮನೆ ವೇಸ್ಟ್ ಮರ. ಏನ್ ಮರ ಇದು? ಹಂಗೆ ಮರ. ಸುಮ್ಮನೆ ಅವ್ರಿಗೂ ಮರ್ಸ್ತೀವಿ, ನಮಗೆ ಜಾಸ್ತಿ ಮರ್ಸ್ಲು ಆ ಕಡೆಗೆ. ಹೋದ್ಸರಿ ಈ ಹೊಲದಲ್ಲೇ ಜೋಳ ಒಂಚೂರು ಚೆನ್ನಾಗಿ ಬಂದಿಲ್ಲ. ಅವೆಲ್ಲ ಕಡಿಬೇಕು. ಆ ಕಡೆ ತೇಗ ಐತಲ್ಲ, ಎಲ್ಲ ಕೊನೆಗಳು ಕಡ್ಸಾಕ್ಬೇಕು. ಅದಕ್ಕೆಲ್ಲ ಹೊಲಗಳು ಒಂದೇ ಜಾಗದಲ್ಲಿಲ್ಲ, ಅದೇ ಸಮಸ್ಯೆ ಆಗಿರೋದು ನಮಗೆ. ಒಂದೊಂದ್ಸರಿ ಫ್ಯಾಮ್ಲಿಗಳಲ್ಲಿ ಏನಾಗುತ್ತೆ ಅಂದರೆ ಒಬ್ರಿಗೊಂಥರ ಮಾಡ್ತಾರೆ. ಒಂದು ಮಕ್ಳಿಗೊಂಥರ ಅದು ಯಾಕೆ ಹಂಗೆ ಮಾಡ್ತಾರೆ ಅಂತ ನಂಗಂತೂ ಗೊತ್ತಾಗಲ್ಲ. ನಾವೇನೂ ಕೇಳೋಕ್ಕೆ ಬರಲ್ಲ. ನಾವು ಬಂದಿರೋ ಸೊಸೆಯರು ಇರ್ತೀವಿ, ನಾವೇನೂ ಕೇಳೋಕ್ಕಾಗಲ್ಲ. ನಮಗೆ ರೈಟ್ಸೇ ಇರೋಲ್ಲ. ಒಂದೊಂದು ಸರಿ ಅವ್ರು ಏನು ಕೊಡ್ತಾರೋ ನಾವು ಅದನ್ನು ತಗೋಬೇಕಾಗತ್ತೆ. ಹಿಂಗೋ ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಕೊಟ್ಟಿರ್ತಾರೋ ಅದನ್ನು ಇಸ್ಕೊಬೇಕು, ಅಷ್ಟೇ ನಮ್ಮ ಕೆಲಸ. ಒಬ್ಬ ಮಗನಿಗೆ ಒಂಥರ ಮಾಡ್ತಾರೆ. ನಮಗೆ ಇಷ್ಟು ದಿವಸ ನಾವು ಹೊಲಗಳನ್ನ ಉಳುಮೆ ಮಾಡೋಕ್ಕೆ ಬಂದಿರಲಿಲ್ಲ. ನಮ್ಮದು ಬೇಕ್ರಿ ಇತ್ತು ಫಸ್ಟು. ಸೊ ಹಾಗಾಗಿ ನಾವು ಅಲ್ಲೇ ಆ ಕೆಲಸದಲ್ಲೇ ಇದ್ವಿ.
ಹಾಗಾಗಿ ನಾವು ನಮ್ಗೆ ಎಷ್ಟು ಜಮೀನಿದೆ ಅಂತಲೂ ಸಮೇತ ನಾವು ಎಂದೂ ನಮ್ಮ ಅತ್ತೆ ಮಾವನಾಗಲಿ ನಮ್ಮ ಮೈದನನ್ನಾಗಲಿ ಯಾರನ್ನೂ ನಾವು ಕೇಳೇ ಇರಲಿಲ್ಲ. ನಮ್ಮ ನಾದಿನಿನೂ ಸಮೇತ ನಾವೇನಕ್ಕೂ ನಮ್ಮ ಊರಿಗೆ ಬರ್ತಿರ್ಲಿಲ್ಲ, ನಮ್ಮನ್ನು ಅವ್ರು ಕರಿತಾ ಇರಲಿಲ್ಲ. ಫೈನಲಿ ನಮಗೆ ಅವರೆಲ್ಲ ತಗೊಂಡು ಬಿಟ್ಟಿದ್ದನ್ನು ಕೊಟ್ಟರು. ಏನು ಮಾಡೋಕ್ಕಾಗಲ್ಲ, ನಮಗೇನು ಕೊಡ್ತಾರೋ ನಾವು ಅದನ್ನ ಇಸ್ಕೊಂಡು ಸುಮ್ಮನಾಗಿದ್ದೀವಿ ಅಷ್ಟೇ. ಅದಕ್ಕೆ ನಮಗೆ ಹೊಲಗಳು ಅಲ್ಲೊಂದು ಪೀಸು ಇಲ್ಲೊಂದು ಪೀಸು. ಅವ್ರುಗಳು ಒಳ್ಳೇದೇನಿತ್ತು ಅದೆಲ್ಲನೂ ಫಸ್ಟ್ ಅವರೇ ಮಾಡ್ಕೊಂಡಿದ್ರು. ಅಂದರೆ ಒಂದೊಂದು ಫ್ಲ್ಯಾಟ್ಗಳೆಲ್ಲನೂ ಫಸ್ಟ್ ಮಾಡ್ಕೊಂಡಿದ್ರು. ನಾವು ಅಲ್ಲಿ ಕೆಲಸ ಮಾಡ್ಕೊಂಡಿದ್ವಲ್ಲ, ನಾವು ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಲಾಸ್ಟಿಗೆ ಉಳಿದಿದ್ದೇನೆ. ಯಾವುದೋ ಹಕ್ಕಿ ಸೌಂಡ್ ಮಾಡ್ತಾಯಿದೆ. ಇವಾಗ ಆ ಹೊಲ ಆದಮೇಲೆ ಈಗ ಇನ್ನೊಂದು 2ನೇ ಹೊಲ ಇಲ್ಲಿಗೆ ಬಂದಿದ್ದೀವಿ. ಟೈಮಿಂಗ್ಸ್ ಬೇರೆ ನೋಡ್ಕೊಬೇಕು. ಗಂಟೆಗೆ 1,000 ರೂಪಾಯಿ. ಜಮೀನು ಮಾಡಿಸೋದೇನು ಅಷ್ಟು ಸುಲಭ ಅಲ್ಲ, ಭಾಳ ಖರ್ಚಾಗತ್ತೆ. ಸಣ್ಣ ಭೂಮಿ ಇರೋಂಥ ನಾವೇ ಇಷ್ಟೊಂದು ಇಷ್ಟು ಖರ್ಚಾಗುತ್ತಲ್ಲ ಅಂದ್ಕೊತೀವಿ. ಜಾಸ್ತಿ ಫ್ಲ್ಯಾಟ್ ಇರೋರ್ಗು ಅಷ್ಟೇ ನೋಡೋಕ್ಕೆ ನಾವು ಅಂದ್ಕೊತೀವಿ, ಅಪ್ಪ ಎಷ್ಟು ದೊಡ್ಡ ಜಾಗ ಇದೆ, ಜಮೀನಿದೆ ಅವ್ರಿಗೆ ಅಂತ. ಬಟ್ ಖರ್ಚಾಗತ್ತೆ ಜಾಸ್ತಿ. ರೋಗ ಅಂತ್ಯ ಹಸಿನ್ಕಾಯಿ ಒಟ್ಟು ಮಣ್ಣು ಹಾಕೋಳು ನೋಡಿ, ಪೂರ್ತಿ ಮಣ್ಣಾಗೋಯ್ತು. ಚೆನ್ನಾಗಿಲ್ವಾ? ಇದು ಚೆನ್ನಾಗಿಲ್ವಾ? ಒಂದು ಪೂರ್ತಿ ಒದ್ದಾಯ್ತು. ರೋಗ ಬಂದೈತಾ? ಇಲ್ಲೊಂದು ಹಣ್ಣು ಅದಪ್ಪ, ಅದು ಅಲ್ಲಿ ನೋಡಿ ಇಲ್ಲಿ ಅದು ಹಣ್ಣಲ್ವಾ? ಮತ್ತು ಕಲರ್ ಚೇಂಜ್ ಆಯ್ತಾ? 7 ರೂಪಾಯಿ ಅದಾವ. ನಾವು ಹಳ್ಳಿ ಕಡೆ ಎಲ್ಲ ಬಂತು ಅಂದರೆ ಈಗ ಹಲಸಿನ ಹಣ್ಣು, ಮಾವಿನ ಹಣ್ಣು, ಹುಣಸೆ ಹಣ್ಣು ಇದೆಲ್ಲ ನೋಡಿ ಕಿತ್ಕೊಂಡು ಹೋಗ್ಬೋದು. ಹಳ್ಳಿ ಕಡೆ ಎಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇರೋಲ್ಲ. ನಮ್ಮ ಹೊಲದಲ್ಲಿದ್ದರೆ ನಮ್ಮ ಹೊಲದಲ್ಲಿ ಕಿತ್ಕೋಬೋದು, ಬೇರೆ ಹೊಲದಲ್ಲಿದ್ದರೂ ಒಂದು ಹಣ್ಣು ಕಿತ್ಕೊಂಡ್ರೆ ಯಾರೂ ಬೈಯಲ್ಲ. ಅದೇ ಸಿಟಿ ಕಡೆಗೆ ಒಂದೊಂದು ಹಣ್ಣಿಗೆ ನಾವು 200-300 ರೂಪಾಯಿ ಕೊಡಬೇಕಾಗತ್ತೆ. ಮಕ್ಕಳು ಬರ್ತಾ ಹೇಳಿದರು ನನಗೆ, ನೀವು ಬರ್ತಾ ಒಂದೊಂದು ಹಣ್ಣು ಕಿತ್ಕೊಬನ್ನಿ ಅಂತ. ಅದಕ್ಕೆ ಒಂದೊಂದು ಹಣ್ಣು ಕಿತ್ಕೊಂಡ್ವಿ. ಹಳ್ಳಿ ಕಡೆ ಬರೋಕ್ಕೆ ನನಗೂ ತುಂಬ ಖುಷಿನೇ. ಬಟ್ ನಾವು ಅಲ್ಲೇ ಇರೋದಕ್ಕಾಗಲ್ಲ, ಯಾಕಂದರೆ ನಾವು ಈ ಕಡೆಗೆ ಅಡ್ಜಸ್ಟ್ ಆಗಿರ್ತೀವಿ, ಆ ಕಡೆ ಅಡ್ಜಸ್ಟ್ಮೆಂಟ್ ಆಗಲ್ಲ. ಆಮೇಲೆ ನಮ್ಮದು ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ, ಇಲ್ಲಿ ಖರ್ಚು ವೆಚ್ಚಗಳಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಸಿಟಿಲಿ ಇರ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.